ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಫಸ್ಟ್ ಯೂಟ್ಯೂಬ್ ಬ್ಲಾಗ್ನ ಹಾಕಿದ್ದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಇದು 2ನೇ ದಿನದ ದಿನಚರಿ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಹೆಣ್ಮಕ್ಳು ಹಣೆ ಕುಂಕುಮ ಇಟ್ಟರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನನ್ನ ಮೊದಲಿನ ಕೆಲಸ ಬಾಗಿಲಿಗೆ ನೀರು ಹಾಕೋದು. ಹಾಗೆ ನೀರು ಹಾಕೋಣ ಅಂತ ಹೋದೆ. ಆಚೆ ಫುಲ್ ಕತ್ಲು ಥರ ಇತ್ತು. ಅದಕ್ಕೆ ಲೈಟ್ ಹಾಕ್ಕೊಂಡು ಬಾಗಿಲು ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತಿನ ನನ್ನ ಕಿವಿ ಮಾತು ಏನಂದರೆ, ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ. ಎಷ್ಟೇ ದುಡ್ಡಿದ್ರೂ ಕೆಲವೊಂದು ಸರಿ ನೆಮ್ಮದಿನೇ ಇರಲ್ಲ. ನಮಗೆ ನೆಮ್ಮದಿ ಅನಿಸೋ ಕೆಲಸ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ಅದರಲ್ಲಿ ಬಂದಿರೋ ದುಡ್ಡಲ್ಲೇ ಖುಷಿ ಪಡೋಣ. ಇದು ಇವತ್ತಿನ ನನ್ನ ರಂಗೋಲಿ. ಬೆಳಗ್ಗೆ ಎದ್ದು ಅಪ್ಪ ಮಗ ಹೋಗಿ ಹಾಲು ತೊಗೊಂಡು ಬಂದರು. ಆಚೆ ಬಾಗಿಲು ನೀರಾಗಿ ಬಂದಮೇಲೆ ಒಲೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಯಾವುದೇ ಅಡುಗೆ ಆಗಲಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಫಸ್ಟು ಒಲೆನ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅದಕ್ಕೆ ಬೆಳಗ್ಗೆ ಟಿಫನ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೇಲಿ ಅವಲಕ್ಕಿ ಇತ್ತು. ನೀಟಾಗಿ ಅವಲಕ್ಕಿನ ಒಂದು 2-3 ಸರಿ ತೊಳೆದ್ಬಿಟ್ಟು ಅವಲಕ್ಕಿ ರೆಡಿ ಮಾಡಿಕೊಂಡೆ. ಅವಲಕ್ಕಿ ನೆನೆಗೆ ಇಟ್ಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡೆ. ಹಾಗೆ ಒಂದು ಸೈಡ್ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತೊಂದು ಕಡೆ ಬಾಣಲೆನ ಇಟ್ಕೊಂಡು ಒಗ್ಗರಣೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಒಂದು ಕಡೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಬಾಣಲೆಯಲ್ಲಿ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರ ಮುಖ ತೊಳ್ಕೊಂಡು ಬಂದರು. ಅವ್ರ ಮುಖ ತೊಳ್ಕೊಂಡು ಬರೋ ಅಷ್ಟರಲ್ಲೇ ನಾನು ಟಿಫನ್ ರೆಡಿ ಮಾಡಿದ್ದೆ. ಅವಲಕ್ಕಿ ಮತ್ತು ಟೀ. ಅವಲಕ್ಕಿ ಮೇಲೆ ಕೊಬ್ಬರಿ ಹಾಕೊಂಡು ತಿನ್ನೋ ಮಜಾನೇ ಬೇರೆ. ಮಧ್ಯಾಹ್ನಕ್ಕೆ ಜವಳಿಕಾಯಿನೇ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ಟಿಫನ್ ಎಲ್ಲ ಆದಮೇಲೆ ಅಡುಗೆ ಮನೆ ಹೀಗಿತ್ತು. ಇದೆಲ್ಲನೂ ಮತ್ತೆ ಕ್ಲೀನ್ ಮಾಡಿಕೊಂಡು ನೀಟಾಗೆಲ್ಲ ಒರೆಸ್ಕೊಂಡೆ. ಅಡುಗೆ ಮನೆ ಹಂಗಿತ್ತು. ಇವಾಗ ಈ ಥರ ಮಾಡಿ ಇಟ್ಟಿದ್ದೀನಿ. ತಿರ್ಗಾ ಇದಾದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟು. ಅದಕ್ಕೆ ನಾಳೆ ದೋಸೆ ಮಾಡೋಣ ಟಿಫನ್ಗೆ ಅಂದ್ಕೊಂಡಿದ್ದೆ. ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕ್ಬಿಟ್ಟು ನೆನೆಸಿ ಇಟ್ಟಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಜವಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟ್ ಚಪಾತಿ ಹಿಟ್ಟನ್ನ ನಾದಿ ಸೈಡಲ್ಲಿ ಇಡ್ತಾಯಿದ್ದೀನಿ. ಇದೊಂದು ಅರ್ಧ ಗಂಟೆ ನೆನ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಸೈಡಲ್ಲಿ ಇಟ್ಟಿದ್ದೀನಿ. ಹಾಗೆ ಕುಕ್ಕರಲ್ಲಿ ಪಲ್ಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಒಂದು ಸೈಡ್ ಚಪಾತಿನ ಮಾಡಿ ಚಪಾತಿನ ಬೇಯಿಸಿ ಸಪ್ರೇಟಾಗಿ ಇಟ್ಟಿದ್ದೀನಿ. ನಾವಿರೋದು 3 ಜನ. 6 ಚಪಾತಿ ಮಾಡ್ತೀನಿ ಅಷ್ಟೇ. ಅದೇ ಸಾಕಾಗುತ್ತೆ. ಹಾಗೆ ಮಸಿ ಬಟ್ಟೆ ಮ್ಯಾಟ್ ಅಂತೇಳಿ 2 ಬಕೆಟ್ ಬಟ್ಟೆ ಇತ್ತು. ಅದನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಾತ್ರೂಮ್ ಎಲ್ಲ ಉಜ್ಜಿ ನೀಟಾಗಿ ಇಟ್ಟಿದ್ದೆ. ಅಷ್ಟೆಲ್ಲ ಆಯಿತು. ಹಾಗೆ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೆ ಒಂದು ಸೈಡು. ನಮ್ಮ ಮನೆಯವ್ರು ಬಂದರು. ಅವ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ನಾನು ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಷಿನಿಗೆ ಬಟ್ಟೆ ಇತ್ತು. ಆ ಬಟ್ಟೆ ಎಲ್ಲ ಹಾಕಿದೆ. ಒಂದೊಂದು ಬಟ್ಟೆನೂ ಉಲ್ಟಾ ಎಲ್ಲ ಇರ್ತವೆ. ನೀಟಾಗಿ ತಿರುಗಿಸ್ಬಿಟ್ಟು ಹಾಕಬೇಕು. ಪ್ಯಾಂಟ್ ಜೇಬೆಲ್ಲ ಚೆಕ್ ಮಾಡಿ ಹಾಕಬೇಕು. ಒಂದು ಪಿನ್ ಒಂದು ಕಾಯಿನ್ ಸಮೇತ ಇರೋ ಹಾಗಿಲ್ಲ. ನೀಟಾಗಿ ಚೆಕ್ ಮಾಡಿ ಹಾಕಬೇಕು. ಅದಾಯಿತು. ಅದಾದಮೇಲೆ ಕಸ ಗುಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗಿ ಹೋಗಿರುತ್ತೆ. ರೂಮಲ್ಲಿ ಮಾಡಿದ್ರೆ ಹಾಲಲ್ಲಿ ಮಾಡಿದ್ರೆ ರೂಮಲ್ಲಿ. ಒಂದು ಕಡೆಯಿಂದ ಬರೀ ಕ್ಲೀನ್ ಮಾಡೋದೇ ಆಗಿರುತ್ತೆ. ಕಸ ಅಂದು ನೆಲ ಒರೆಸಿ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಇರ್ತೀನಿ. ಒಂದು ಅರ್ಧ ಗಂಟೆ ನನ್ನ ಮಗ ಮತ್ತೆ ಹಾಳು ಮಾಡಿ ಇಟ್ಟಿರ್ತಾನೆ ಎಲ್ಲ. ನೋಡಿ ಮನೆ ಎಲ್ಲ ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ನಾನ ಆಯಿತು. ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೋದೆ. ಪೂಜೆ ಎಲ್ಲ ಆಯಿತು. ಸಾಯಂಕಾಲ ಮತ್ತು ಹಾಲು ಬಿಸಿ ಇಟ್ಟೆ. ಸ್ವಲ್ಪ ಪಲ್ಯ ಇತ್ತು, ಅದನ್ನು ನೀಟಾಗಿ ಬಿಸಿ ಮಾಡಿದೆ. ಹಾಲು ಕಾಯಿಸಾದ್ಮೇಲೆ ಅದರಲ್ಲಿ 1 ಗ್ಲಾಸ್ ಹಾಲು ನನ್ನ ಮಗನಿಗೆ ಕೊಟ್ಟೆ. ನನ್ನ ಮಗ ಹಾಲು ಕುಡ್ದ. ಹಾಗೆ ಪಲ್ಯ ಎಲ್ಲ ನೀಟಾಗಿ ಬಿಸಿ ಮಾಡಿದೆ. ಅದೇ ರಾತ್ರಿಗಾಗುತ್ತೆ ಅಂತ. ಅಕ್ಕಿ ರುಬ್ಬಕ್ಕೆ ಇಟ್ಟಿದ್ದೆ. ಅದನ್ನು ಸಪ್ರೇಟಾಗಿತ್ತು. ಟೀ ರೆಡಿ ಆಗ್ತಾಯಿತ್ತು. ಹೆಸರು ಕಾಳು ಮತ್ತು ಕಡಲೆನ ನೆನೆಸಿದ್ದೆ. ಅದನ್ನೇ ಕೂಗಕ್ಕೆ ಇಡ್ತಾಯಿದ್ದೀನಿ. ಒಂದು 4-5 ವಿಸಿಲ್ ಕೂಗಿಸಿ ಸಪ್ರೇಟಾಗಿ ಇಟ್ಟಿದ್ದೆ. ಹಾಗೆ ಡ್ರೆಸ್ನ ನಾನೇ ಹೊಲಿದಿದ್ದೀನಿ. ನನಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಮ್ಯಾಚಿಂಗ್ ಇರಲಿ ಅಂತ. ನೋಡಿ ಹೇಗಿದೆ. ನನಗೆ ಲೆಹೆಂಗಾ ಹೊಲ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಲಂಗ ಬ್ಲೌಸ್ನ ಹೊಲಿದಿದ್ದೀನಿ. ಇನ್ನೂ ಬ್ಲೌಸ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ಫುಲ್ ನಿಮಗೆ ತೋರಿಸ್ತೀನಿ. ಇದು ನನ್ನ ಮಗಳಿಗೆ. ಇದು ರಾತ್ರಿ ಊಟಕ್ಕೆ. ಹಾಗೆ ಬಿಗ್ ಬಾಸು ಮುಗೀತು. ನಾವು ಕೂಡ ಮಲ್ಕೊಳ್ಳೋಣ ಅಂತ ಬಂದ್ವಿ. ಇದು ನನ್ನ ಇವತ್ತಿನ ದಿನಚರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.